ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯಾ ಆಟ. ಈ ಅಧ್ಯಾಯದ ಪುಟ ಸಂಖ್ಯೆ 122ರಲ್ಲಿ ಬರುವಂತ ವಿಷಯ 4 ಮಾಡಲು ಜೋಡಿಗಳು. ಇದರ ಬಗ್ಗೆ ಕಲಿಯೋಣ. ಒಂದು ಜೋಡಿ ಸಮಸಂಖ್ಯೆಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನ ಕೂಡಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಕೆಲವೊಂದು ಜೋಡಿ ಸಮಸಂಖ್ಯೆಗಳನ್ನ ತೆಗೆದುಕೊಳ್ಳುವ, ನಂತರ ಅವುಗಳನ್ನ ಕೂಡಿಸಿ ನೋಡುವ. ಸೊ 2 ಮತ್ತೆ 4, 2 + 4 ಅಂದ್ರೆ ಇದು 6 ಕೊಡ್ತದೆ. ಹಾಗೆ 6 + 8 ಇದು 14 ಕೊಡ್ತದೆ. 8 + 10 18 ಕೊಡ್ತದೆ. ಹಾಗೆ 4 + 8 12, 2 + 6 8, 12 + 4 16. ಈ ರೀತಿಯಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನ ನಾವೀಗ ತೆಗೆದುಕೊಂಡಿದ್ದೇವೆ. ಸೊ ಈ ವಿಭಿನ್ನ ಜೋಡಿ ಸಮಸಂಖ್ಯೆಗಳಿಂದ ಇದನ್ನ ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗ ನಾವು ಕೂಡಿಸಿದ್ದೇವೆ. ಕೂಡಿಸಿದಾಗ ಮೊತ್ತವು ಯಾವಾಗ 4ರ ಗುಣಕವಾಗಿರ್ತದೆ ಅಂತ ಕೇಳಿದ್ದಾರೆ. ಇಲ್ಲಿಗ ನಾವು ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ 6 ಎನ್ನುವಂಥದ್ದು ಏನಾಗಿದೆ, 4ರ ಟೇಬಲ್ ಅಲ್ಲಿ ಬರ್ತದ ಅಥವಾ 4ರ ಮಲ್ಟಿಪ್ಲಿಕೇಶನ್ ಟೇಬಲ್ ಅಲ್ಲಿ 6 ಎನ್ನುವಂಥದ್ದು ಬರುವುದಿಲ್ಲ. ಹಾಗಾಗಿ ಇದು 4ರ ಗುಣಕವಾಗಿಲ್ಲ. ಇದು ಕೂಡ 4ರ ಗುಣಕವಾಗಿಲ್ಲ. ಇದು ಕೂಡ 4ರ ಗುಣಕವಾಗಿಲ್ಲ. ಆದ್ರೆ 12 ಎನ್ನುವಂಥದ್ದು ಇದು 4ರ ಗುಣಕವಾಗಿದೆ. ಯಾಕೆಂದ್ರೆ 12 ಎನ್ನುವಂಥದ್ದು 4ರ ಮಗ್ಗಿಯಲ್ಲಿ ಬರ್ತದೆ. ಹಾಗೆ 8 ಎನ್ನುವಂಥದ್ದು ಬರ್ತದೆ. ಹಾಗೆ 16 ಎನ್ನುವಂಥದ್ದು ಬರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ವಿಷಯವನ್ನ ಗಮನಿಸಬಹುದು. ನಾವು ಇಲ್ಲಿ ಸಮಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೇವೆ. ಎಲ್ಲಾ ಸಮಸಂಖ್ಯೆಗಳು ಆ 2 ಸಮಸಂಖ್ಯೆಗಳನ್ನ ತೆಗೆದುಕೊಂಡು ಕೂಡಿಸಿದಾಗ ಕೆಲವು ಸಮಸಂಖ್ಯೆಗಳು 4ರ ಗುಣಕಗಳಾಗಿವೆ. ಹಾಗೆ ಕೆಲವು ಸಮಸಂಖ್ಯೆಗಳು 4ರ ಗುಣಕಗಳಾಗಿಲ್ಲ. ಸೊ ಇದು ಯಾಕೆ ಈ ರೀತಿ ಆಗ್ತಾ ಇದೆ? ಇದರಲ್ಲಿ ಯಾವುದಾದ್ರೂ ಒಂದು ಮಾದರಿ ಇದೆಯಾ ಅಥವಾ ಏನಾದ್ರೂ ಒಂದು ಜನರಲ್ ಫಾರ್ಮ್ ನಿಮ್ಗೆ ಕಾಣ್ತಾ ಇದೆಯಾ ಅಂತ ಹೇಳಿ ನಾವು ಇಲ್ಲಿ ಮುಂದೆ ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ. 4ರಿಂದ ಭಾಗಿಸಿದಾಗ ಉಳಿಯುವ ಶೇಷಗಳ ಆಧಾರದ ಮೇಲೆ 2 ವಿಧದ ಸಮಸಂಖ್ಯೆಗಳಿರ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನಮ್ಗೆ ಇಲ್ಲಿ ಉತ್ತರ ಈ ರೀತಿ ಬರ್ಲಿಕ್ಕೆ ಕಾರಣ ಏನು? ನಾವು ಯಾವಾಗ್ಲೂ ಕೂಡ ಯಾವುದೇ ಸಂಖ್ಯೆಯನ್ನ 4ರಿಂದ ಭಾಗಿಸಿದಾಗ ನಮ್ಗೆ ಅಲ್ಲಿ 2 ರೀತಿಯ ಉತ್ತರ ಬರ್ಬೋದು. ಅಂದ್ರೆ ಅದು 2 ರೀತಿಯ ಸಮಸಂಖ್ಯೆಗಳನ್ನ ತೋರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ನೀವು ಗಮನಿಸಿದ್ರೆ ಇಲ್ಲಿ 1 2 3 4 ಸರ್ಕಲ್ ಇದೆ. ಹಾಗೆ ಈ 4ರ ಸಮಸಂಖ್ಯೆ ಗುಣಕಗಳನ್ನ 4ರಿಂದ ಭಾಗಿಸಿದಾಗ ಶೇಷವು 0 ಆಗಿರ್ತದೆ. ಇಲ್ಲಿ 4 ಇದೆ. ಸೊ 4 + 4 ಅಂದ್ರೆ ಇದೆಷ್ಟು? 8 ಆಗಿದೆ. 8ನ್ನ ನಾವು 4ರಿಂದ ಭಾಗಿಸಿದಾಗ 4 × 2 ಅಂದ್ರೆ 8. ಸೊ ಇಲ್ಲಿ ಉಳಿಯುವಂತ ಶೇಷ ಎಷ್ಟು? ಶೇಷವು 0 ಆಗಿದೆ. ಹಾಗೆ ಎರಡನೇ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಎಷ್ಟು ವೃತ್ತಗಳಿವೆ, ಎಷ್ಟು ಸರ್ಕಲ್ಸ್ ಇದೆ? 4 + 4 + 2 ಅಂದ್ರೆ ನೀವು ಒಟ್ಟು 10 ಸರ್ಕಲ್ಸ್ ಗಳನ್ನ ಕಾಣಬಹುದು. ಇದನ್ನ 4ರಿಂದ ಭಾಗಿಸಿದಾಗ ನಮಗೆ ಇಲ್ಲಿ 4 × 2 ಅಂದ್ರೆ 8, ಉಳಿಯುವಂತ ಶೇಷ ಏನಾಗಿದೆ? 2 ಆಗಿದೆ. ಸೊ ನಾವು 4ರಿಂದ ಭಾಗಿಸಿದಾಗ ಉಳಿಯುವ ಶೇಷಗಳ ಆಧಾರದ ಮೇಲೆ 2 ರೀತಿಯಲ್ಲಿ ಸಮಸಂಖ್ಯೆಗಳನ್ನ ವಿಂಗಡಿಸಬಹುದು. ಈಗ ಸಮಸಂಖ್ಯೆಗಳು ಅಂದ್ರೆ 2ರಿಂದ ಪ್ರಾರಂಭ ಆಗ್ತದೆ. 2 4 6 8 10 12 14 16 ಈ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗ್ತದೆ. ಸೊ ಇದರಲ್ಲಿ ಇದೆಲ್ಲವೂ ಕೂಡ ಸಮಸಂಖ್ಯೆಗಳು. ಈ 4 ಎನ್ನುವಂಥದ್ದು 4ರ ಗುಣಕವಾಗಿದೆ. 8 4ರ ಗುಣಕ, 12 4ರ ಗುಣಕ, 16 4ರ ಗುಣಕವಾಗಿದೆ. ಇಲ್ಲಿ ಉಳಿಯುವಂತ ಶೇಷ ಎಷ್ಟು? ಇಲ್ಲಿ ಶೇಷ 0 ಉಳಿತಾ ಇದೆ. ಅಂದ್ರೆ ಈ ಸಂಖ್ಯೆಗಳನ್ನ 4ರಿಂದ ಭಾಗಿಸಿದಾಗ ಉಳಿಯುವಂತ ಶೇಷವು 0 ಆಗಿದೆ. ಹಾಗೆ ಉಳಿದ ಸಂಖ್ಯೆಗಳನ್ನ ಗಮನಿಸಿ. 2 6 10 14 ಇವುಗಳು 4ರ ಗುಣಕವಾಗಿಲ್ಲ. ಯಾಕೆಂದ್ರೆ ಇವುಗಳನ್ನ ಭಾಗಿಸಿದಾಗ ಉಳಿಯುವಂತ ಶೇಷ ಎಷ್ಟಾಗಿದೆ? ಶೇಷವು 2 ಆಗಿದೆ. ಸೊ ಈ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನ ಅಂದ್ರೆ ಸಮಸಂಖ್ಯೆಗಳನ್ನ 2 ರೀತಿಯಲ್ಲಿ ಅದನ್ನ ವಿಂಗಡಿಸಬಹುದು. ಒಂದು, ಅದನ್ನ 4ರಿಂದ ಭಾಗಿಸಿದಾಗ ಉಳಿಯುವಂತ ಶೇಷ 0 ಆಗಿರ್ಬೇಕು. ಈ ನಮ್ಮ ಉದಾಹರಣೆಯಲ್ಲಿ 4 8 12 16 ಇವೆಲ್ಲ ಸಂಖ್ಯೆಗಳು ಈ ಕೆಟಗರಿಯಲ್ಲಿ ಬರ್ತದೆ. ನೆಕ್ಸ್ಟ್ ಇನ್ನೊಂದು ವಿಧಾನದಲ್ಲಿ 4ರಿಂದ ಭಾಗಿಸಿದಾಗ ಉಳಿಯುವಂತ ಶೇಷವು 2 ಆಗಿರಬೇಕು. ಅದು ಇನ್ನೊಂದು ವಿಧದ ಸಮಸಂಖ್ಯೆ ಆಗಿದೆ. ಈ ರೀತಿಯಲ್ಲಿ ಸಮಸಂಖ್ಯೆಗಳನ್ನ ನಾವು 4ರ ಆಧಾರದ ಮೇಲೆ 4ರ ಗುಣಕವಾಗಿದೆಯಾ ಅಥವಾ ಗುಣಕವಾಗಿಲ್ವಾ ಅಂತ ನೋಡಿಕೊಂಡು ಅದನ್ನ 2 ರೀತಿಯಲ್ಲಿ ವಿಂಗಡಿಸಬಹುದು. 2 ಸಮಸಂಖ್ಯೆಗಳ ಮೊತ್ತವು ಯಾವಾಗ 4ರ ಗುಣಕವಾಗುವುದು ಅಂತ ಕೇಳಿದ್ದಾರೆ.
ಸೊ ಈಗ ಇಲ್ಲಿ ನೀವು ಗಮನಿಸಿದ್ರೆ ಮೇಲ್ಗಡೆ ಕೆಲವೊಂದು ಕಡೆಯಲ್ಲಿ ನಮಗೆ ಇಲ್ಲಿ 12, 8 ಮತ್ತೆ 16 ಸಿಕ್ಕಿದೆ. ಇಲ್ಲಿ ಏನಾಗಿದೆ, ಇದು 4ರ ಗುಣಕವಾಗಿದೆ. ಆದ್ರೆ ಕೆಲವೊಂದು ಕಡೆಯಲ್ಲಿ ನಮಗೆ 6, 14 ಮತ್ತೆ 18 ಸಿಕ್ಕಿದೆ. ಇದು ಎರಡು ಸಮಸಂಖ್ಯೆಗಳನ್ನ ನಾವು ಕೂಡಿಸಿದ್ದು. ಸೊ ಎರಡು ಸಮಸಂಖ್ಯೆಗಳನ್ನ ಕೂಡಿಸಿದಾಗ ಕೆಲವೊಂದು ಸಲ ನಮಗೆ 4ರ ಗುಣಕ ಸಿಕ್ಕಿದೆ, ಕೆಲವೊಂದು ಕಡೆಯಲ್ಲಿ ನಮಗೆ 4ರ ಗುಣಕ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿ ನಾವೀಗ ನೋಡ್ಬೇಕು. ಸೊ ನೀವಿಲ್ಲಿ ಸರಿಯಾಗಿ ಗಮನಿಸ್ತಾ ಹೋದ್ರೆ, ಈ ಪ್ಯಾಟರ್ನ್ ಅಥವಾ ಈ ವಿನ್ಯಾಸವನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ 4 ಮತ್ತೆ 8 ಎನ್ನುವಂಥದ್ದು ಏನಾಗಿದೆ, 4ರ ಗುಣಕವಾಗಿದೆ. ಅಥವಾ 12 ಮತ್ತೆ 4 ಎನ್ನುವಂಥದ್ದು ಏನಾಗಿದೆ, 4ರ ಗುಣಕವಾಗಿದೆ. ಸೊ ನಾವು ತೆಗೆದುಕೊಂಡಂತ ಎರಡು ಸಮಸಂಖ್ಯೆಗಳು ಒಂದು ವೇಳೆ ಎರಡೂ ಕೂಡ 4ರ ಗುಣಕಗಳಾಗಿದ್ರೆ ಆಗ ನಮಗೆ ಸಿಗುವಂತಹ ಉತ್ತರ ಏನಿದೆ ಅದು ಕೂಡ 4ರ ಗುಣಕವಾಗಿರ್ತದೆ. ಸೊ ಇದು ಒಂದನೇ ವಿಧಾನ ಅಥವಾ ಒಂದನೇ ಸನ್ನಿವೇಶ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗಲೂ ಎರಡು ಸಂಖ್ಯೆಗಳನ್ನ ಕೂಡಿದಾಗ ಅದು ಸಮಸಂಖ್ಯೆಯಾಗುವುದು ಎಂಬುದನ್ನು ಗುರುತಿಸುವ ಪ್ರಶ್ನೆಯಂತೆ ಈ ಸಮಸ್ಯೆಯು ಇದೆ. ನೀವು ಇದನ್ನು ಗಮನಿಸಬಹುದೇ? ಪರಿಶೀಲಿಸಲು 3 ಸನ್ನಿವೇಶಗಳಿವೆ ಅಂತ ಹೇಳಿದ್ದಾರೆ. ಸೊ ಮೊದಲ ಸನ್ನಿವೇಶವನ್ನ ನೀವಿಲ್ಲಿ ಗಮನಿಸಿ. ಮೊದಲ ಸನ್ನಿವೇಶದಲ್ಲಿ 4ರ ಗುಣಕಗಳನ್ನ ಕೂಡಿದಾಗ ಯಾವಾಗಲೂ 4ರ ಗುಣಕವನ್ನೇ ಕೊಡುತ್ತದೆ. ಈಗ ಉದಾಹರಣೆಗೆ ನೀವು 4 ತೆಗೆದುಕೊಳ್ಳಿ, ಹಾಗೆ 8 ತೆಗೆದುಕೊಳ್ಳಿ. 4 ಮತ್ತೆ 8 4ರ ಗುಣಕಗಳಾಗಿವೆ. ಇದನ್ನ ಕೂಡಿಸಿದಾಗ ನಮಗೆ 12 ಸಿಗ್ತದೆ. ಇದು ಕೂಡ 4ರ ಗುಣಕವಾಗಿದೆ. ಅಥವಾ ಬೇರೆ ಸಂಖ್ಯೆ 12 ಮತ್ತೆ 8 ತೆಗೆದುಕೊಳ್ಳಿ. 12 ಮತ್ತೆ 8 ನಾವು ಕೂಡಿಸಿದಾಗ ನಮಗೆ 20 ಸಿಗ್ತಾ ಇದೆ. 20 ಕೂಡ 4ರ ಗುಣಕವಾಗಿದೆ. ಅಂದ್ರೆ ನಾವಿಲ್ಲಿ ಏನ್ ಹೇಳ್ಬೋದು, 4ರ ಗುಣಕಗಳನ್ನ ಕೂಡಿದಾಗ ನಮ್ಗೆ ಯಾವಾಗ್ಲೂ ಕೂಡ ಅದು ಏನನ್ನ ಕೊಡ್ತದೆ, 4ರ ಗುಣಕವನ್ನೇ ಕೊಡ್ತದೆ ಅಂತ ಹೇಳ್ಬೋದು. ಅದೇ ಒಂದು ಪ್ಯಾಟರ್ನ್ ಅನ್ನ ನೀವಿಲ್ಲಿ ಕೂಡ ಗಮನಿಸಬಹುದು. ಮೇಲ್ಗಡೆ 4 + 8 ಅಂತ ತೆಗೆದುಕೊಂಡಾಗ 12 ಅಂತ ಬಂದಿದೆ. ಹಾಗೆ 12 + 4 ಅಂತ ತೆಗೆದುಕೊಂಡಾಗ ಕೂಡ ಏನಾಗಿದೆ, ಅಲ್ಲಿ ಉತ್ತರವು 4ರ ಗುಣಕ ಬಂದಿದೆ. ಆದ್ರಿಂದ ನಾವು ಅದನ್ನ ಯಾವ ರೀತಿಯಲ್ಲಿ ಬರೀಬಹುದು? ಈಗ 4 ಮೊದಲ ಸಂಖ್ಯೆಯನ್ನ ನಾವು 4p ಅಂತ ಬರೀಬಹುದು. ಅಥವಾ ನೀವು ಯಾವುದೇ ಸಂಖ್ಯೆಯನ್ನು ಉಪಯೋಗಿಸಬಹುದು. ಅಕ್ಷರ ಸಂಖ್ಯೆಯನ್ನ 4a + 4b ಅಂತ ಕೂಡ ಬರೀಬಹುದು. ಯಾವುದೇ ಅಕ್ಷರ ಸಂಖ್ಯೆಯನ್ನ ಉಪಯೋಗಿಸಬಹುದು. ಸೊ ಒಂದು ಸಂಖ್ಯೆ 4p ಅಂದ್ರೆ ಏನು, ಇದು 4ರ ಗುಣಕವಾಗಿದೆ. ಹಾಗೆ ಇನ್ನೊಂದು ಸಂಖ್ಯೆ 4q ಆದ್ರೆ ಆಗ ಇಲ್ಲಿ 4 ಹೊರಗಡೆ ತೆಗೆದ್ರೆ 4 × p + q. ಸೊ ಇದರ ಅರ್ಥ ಏನು, ಈ ಸಂಖ್ಯೆಯು 4ರ ಗುಣಕವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ನೀವು ಗಮನಿಸಿದ್ರೆ 1 2 3 4 1 2 3 4 8 ಸಂಖ್ಯೆಗಳಿವೆ. ಇಲ್ಲಿ 8 ಇದೆ. ಇದೆರಡನ್ನ ಕೂಡಿಸಿದಾಗ ನಮ್ಗೆ ಇಲ್ಲಿ ಎಷ್ಟು ಸಿಗ್ತಾ ಇದೆ, 16 ಸಂಖ್ಯೆಗಳು ಸಿಗ್ತಾ ಇದೆ. ಸೊ ಇಲ್ಲಿ ನಾವು ಕಲಿಕಿರುವಂತ ವಿಷಯ ಏನಂದ್ರೆ 4ರ ಗುಣಕಗಳನ್ನ ಯಾವುದೇ ಗುಣಕ ಆಗಿರ್ಬೋದು 4ರದ್ದು. ಈಗ 4, 12, 16, 24 ಇವೆಲ್ಲವೂ ಕೂಡ 4ರ ಗುಣಕಗಳು. ಇದರಿಂದ ನೀವು ಯಾವುದೇ ಎರಡು ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಈಗ 12 ಮತ್ತೆ 16 ಇದನ್ನ ಕೂಡಿಸಿದಾಗ ನಮಗೆ ಸಿಗುವಂತ ಉತ್ತರವು ಏನಾಗಿರ್ತದೆ, ಅದು ಕೂಡ 4ರ ಗುಣಕವಾಗಿರ್ತದೆ. ಈಗ ಉದಾಹರಣೆಗೆ ಇಲ್ಲಿ 12 ಮತ್ತೆ 16 ಇದೆ. ಇದೆರಡನ್ನು ಕೂಡ ಕೂಡಿಸಿದಾಗ ನಮಗೆ ಉತ್ತರವು 28 ಬರ್ತದೆ. ಇದು ಏನಾಗಿದೆ, 4 × 7 28. ಇದು ಕೂಡ 4ರ ಗುಣಕವಾಗಿದೆ. ಅಥವಾ 16 ಮತ್ತೆ 28 ತೆಗೆದುಕೊಂಡ್ರೆ 16 ಕೂಡ 4ರ ಗುಣಕ, 28 ಕೂಡ 4ರ ಗುಣಕ. ಇದೆರಡನ್ನ ಕೂಡಿಸಿದಾಗ ಬರುವಂತ ಉತ್ತರವು 44. ಇದು ಕೂಡ 4ರ ಗುಣಕವಾಗಿದೆ. 4 × 11 ಅಂದ್ರೆ 44 ಆಗಿದೆ. ಹಾಗಾಗಿ ಇದು ಮೊದಲನೇ ಸನ್ನಿವೇಶ. ಈ ಮೊದಲ ಸನ್ನಿವೇಶದಲ್ಲಿ ನಾವು ಕಲಿಕಿರುವಂತದ್ದು ಏನಂದ್ರೆ, ನಾವು ತೆಗೆದುಕೊಂಡಂತ ಎರಡು ಸಂಖ್ಯೆಗಳು 4ರ ಗುಣಕಗಳಾಗಿದ್ರೆ ಆಗ ಅದನ್ನ ಕೂಡಿಸಿದಾಗ ಬರುವಂತ ಉತ್ತರವು ಕೂಡ ಏನಾಗಿರ್ತದೆ, ಅದು ಕೂಡ 4ರ ಗುಣಕವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಎರಡನೇ ಸನ್ನಿವೇಶ, 4ರ ಗುಣಕವಲ್ಲದ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ. ಈಗ ಮೇಲ್ಗಡೆ ನಾವಿಲ್ಲಿ ಏನ್ ಮಾಡಿದ್ದೇವೆ, ನೀವಿಲ್ಲಿ ನೋಡ್ಬೋದು. ಮೊದಲ ಕೇಸಲ್ಲಿ 2 + 4 ಅಂತ ತೆಗೆದುಕೊಂಡಿದ್ದೇನೆ. ಹಾಗೆ 2 + 4 ಅಂತ ತೆಗೆದುಕೊಂಡಿದ್ದೇನೆ. ಎರಡು ಕೂಡ ಇಲ್ಲಿ ಒಂದು 4ರ ಗುಣಕವಾಗಿದೆ, ಒಂದು 4ರ ಗುಣಕವಲ್ಲ. ಇದು ಮೂರನೇ ಸನ್ನಿವೇಶ. ಈಗ ಉದಾಹರಣೆಗೆ 2 4ರ ಗುಣಕವಲ್ಲದ ಸಂಖ್ಯೆಗಳನ್ನು ತೆಗೆದುಕೊಳ್ಳುವ. 4ರ ಗುಣಕವಲ್ಲದ ಸಂಖ್ಯೆಗಳು ಅಂದ್ರೆ 2 ತೆಗೆದುಕೊಳ್ಬಹುದು, ಹಾಗೆ 6 ತೆಗೆದುಕೊಳ್ಬಹುದು. ಯಾಕೆಂದ್ರೆ ಈ ಎರಡು ಸಂಖ್ಯೆಗಳು 4ರ ಗುಣಕವಲ್ಲ. ಇದೆರಡನ್ನ ಕೂಡಿಸಿದಾಗ ಏನು ಉತ್ತರ ಸಿಗ್ತಾ ಇದೆ, 8 ಸಿಗ್ತಾ ಇದೆ. ಈ 8 ಎನ್ನುವಂಥದ್ದು ಏನಾಗಿದೆ, ಇದು 4ರ ಗುಣಕವಾಗಿದೆ.
ಹಾಗೆ ನೀವು ಬೇರೆ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ. ಈಗ ಉದಾಹರಣೆಗೆ 10 ಎನ್ನುವಂಥದ್ದು 4ರ ಗುಣಕವಲ್ಲ, ಹಾಗೆ 14 4ರ ಗುಣಕವಲ್ಲ. ಇದೆರಡನ್ನ ಕೂಡಿಸಿದಾಗ ನಮಗೆ 24 ಸಿಗ್ತಾ ಇದೆ, ಇದು 4ರ ಗುಣಕವಾಗಿದೆ. ಅಂದ್ರೆ ಎರಡನೇ ಸನ್ನಿವೇಶದಲ್ಲಿ ನಾವು ಏನ್ ಹೇಳ್ಬೋದು, ಈಗ 4ರ ಗುಣಕವಲ್ಲದ ನಾವು ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಕೂಡಿಸಿದಾಗ ನಮಗೆ ಸಿಗುವಂತ ಉತ್ತರ ಏನಿದೆ ಅದು 4ರ ಗುಣಕವಾಗ್ತದೆ ಅಂತ ಹೇಳ್ಬೋದು. ಸೊ 4ರ ಗುಣಕವಲ್ಲದ ಎರಡು ಸಮಸಂಖ್ಯೆಗಳನ್ನು ತೆಗೆದುಕೊಂಡು ಕೂಡಿದಾಗ ಯಾವಾಗಲೂ 4ರ ಗುಣಕವನ್ನೇ ಕೊಡುತ್ತದೆ, ಏಕೆಂದ್ರೆ ಎರಡರ ಶೇಷ ಎರಡನ್ನು ಕೂಡಿದಾಗ 4 ಆಗುತ್ತದೆ. ಯಾಕೆ ಇದು ನಮ್ಗೆ ಈ ರೀತಿ ಸಿಗ್ತಾ ಇದೆ ಅಂದ್ರೆ, ಈಗ ಇಲ್ಲಿ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ, 10 ಮತ್ತೆ 14. ಇಲ್ಲಿ 4ರಿಂದ ಭಾಗಿಸಿದಾಗ ಉಳಿಯುವಂತ ಶೇಷ ಎಷ್ಟು? 2. ಹಾಗೆ 14ಅನ್ನ 4ರಿಂದ ಭಾಗಿಸಿದಾಗ ಉಳಿಯುವಂತ ಶೇಷ ಎಷ್ಟಾಗಿದೆ? 2. ಸೊ 2 + 2 ಅಂದ್ರೆ ಏನು? 4. ಪುನಃ ಅದು 4ರಿಂದ ಭಾಗಿಸಲ್ಪಡುವುದರಿಂದ ನಾವು ಎರಡು ಸಮಸಂಖ್ಯೆಗಳನ್ನು ತೆಗೆದುಕೊಂಡಾಗ ಅದು ಒಂದು ವೇಳೆ 4ರ ಗುಣಕವಲ್ಲದಿದ್ರೆ ಆಗ ಅದನ್ನ ಕೂಡಿಸಿದಾಗ ನಮಗೆ ಸಿಗುವಂತ ಉತ್ತರ ಕೂಡ ಏನಾಗಿರ್ತದೆ? ಅದು ಕೂಡ 4ರ ಗುಣಕವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿ ನೀವು ಈ ಚಿತ್ರಗಳ ಮೂಲಕ ಇದನ್ನ ಅರ್ಥ ಮಾಡಿಕೊಳ್ಬಹುದು. ಈಗ ಮೊದಲನೇ ಉದಾಹರಣೆಯಲ್ಲಿ 10 ಸರ್ಕಲ್ ಇದೆ, ನಂತರ ಎರಡನೇ ಉದಾಹರಣೆಯಲ್ಲೂ ಕೂಡ 10 ಸರ್ಕಲ್ ಇದೆ. ಇದು 4ರ ಗುಣಕವಲ್ಲ, ಇದು ಕೂಡ 4ರ ಗುಣಕವಲ್ಲ. 10 + 10 ಅಂತ ಹೇಳುವಾಗ ಇಲ್ಲಿ ಎಷ್ಟು ಸರ್ಕಲ್ಗಳನ್ನ ನೀವು ಕಾಣಬಹುದು? ಇಲ್ಲಿ 4 10 20 ಸರ್ಕಲ್ಗಳನ್ನ ಕಾಣಬಹುದು. ಸೊ 20 ಎನ್ನುವಂಥದ್ದು ಏನು? 4ರಿಂದ ಸರಿಯಾಗಿ ಭಾಗಿಸಲ್ಪಡ್ತದೆ. ಆದ್ರಿಂದ 20 ಎನ್ನುವಂಥದ್ದು 4ರ ಗುಣಕವಾಗಿದೆ. ಅಥವಾ ಇಲ್ಲಿ ನೋಡಿ, ಕೆಲವೊಂದು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದಾರೆ, 2 6 10 18 22. ಈ ಎಲ್ಲಾ ಸಂಖ್ಯೆಗಳು 4ರ ಗುಣಕವಲ್ಲ. ಇದರಿಂದ ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಕೂಡಿಸಿ. 2 + 6 ಮಾಡಿದ್ರೆ 8 ಸಿಗ್ತದೆ, ಇದು 4ರ ಗುಣಕ. 6 + 10 ಮಾಡಿದ್ರೆ 16, ಇದು ಕೂಡ 4ರ ಗುಣಕ. 22 + 6 ಮಾಡಿದ್ರೆ 28, ಇದು ಕೂಡ 4ರ ಗುಣಕವಾಗಿದೆ. ಆದ್ರಿಂದ ನಾವು ಏನು ಹೇಳ್ಬೋದು, ಎರಡು ಸಮಸಂಖ್ಯೆಗಳನ್ನ 4ರ ಗುಣಕವಲ್ಲದ ಎರಡು ಸಮಸಂಖ್ಯೆಗಳನ್ನ ತೆಗೆದುಕೊಂಡು ನೀವು ಕೂಡಿಸಿದ್ರೆ ಆಗ ನಿಮ್ಗೆ ಇಲ್ಲಿ ಸಿಗುವಂತ ಉತ್ತರ ಕೂಡ ಏನಾಗಿರ್ತದೆ? ಅದು ಕೂಡ 4ರ ಗುಣಕವಾಗಿರ್ತದೆ ಅಂತ ಹೇಳ್ಬೋದು. ಇದು ಎರಡು ಸನ್ನಿವೇಶ. ಹಾಗೆ ಮೂರನೇ ಸನ್ನಿವೇಶವನ್ನ ಅರ್ಥ ಮಾಡಿಕೊಳ್ಳುವ. ಸೊ ಮೂರನೇ ಸನ್ನಿವೇಶ ಏನಂದ್ರೆ, ಇಲ್ಲಿ ನಾವು ಒಂದು ಸಮಸಂಖ್ಯೆಯನ್ನ 4ರ ಗುಣಕವಾಗಿ ತೆಗೆದುಕೊಳ್ತೇವೆ, ಹಾಗೆ ಇನ್ನೊಂದು ಸಮಸಂಖ್ಯೆಯನ್ನ 4ರ ಗುಣಕವಲ್ಲ ಅಂತ ತೆಗೆದುಕೊಳ್ತೇವೆ. ಈಗ 4ರ ಗುಣಕ ಅಂತ ಹೇಳಿದ್ರೆ ಏನರ್ಥ? 4 8 12 ಅಂದ್ರೆ ಅದನ್ನು ಯಾವ ರೀತಿಯಲ್ಲಿ ಬರೀಬಹುದು? 4p ಅಂತ ಬರೀಬಹುದು. ಯಾಕೆಂದ್ರೆ 4 × 1 ಅಂದ್ರೆ 4, ಹಾಗೆ 4 × 2 ಅಂದ್ರೆ 8. ಸೊ 4ರ ಗುಣಕವಾಗಿದೆ ಅಂದ್ರೆ ಅದನ್ನ 4p ಅಂತ ಬರೀಬಹುದು. ಹಾಗೆ 4ರ ಗುಣಕವಲ್ಲ ಅಂತ ಹೇಳಿದ್ರೆ ಅದನ್ನ ಹೇಗೆ ಬರೀಬಹುದು? ನಾವು ಯಾವುದಾದ್ರೂ ಒಂದು ಅಕ್ಷರ ಸಂಖ್ಯೆಯನ್ನು ತೆಗೆದುಕೊಳ್ಳಿ, 4q + 2 ಅಂತ ಬರೀಬಹುದು. ಈಗ ಪ್ರತಿಯೊಂದು ಸಂಖ್ಯೆಯನ್ನು ಗಮನಿಸಿ, ಇಲ್ಲಿ ಇವೆಲ್ಲವೂ ಕೂಡ 4ರ ಗುಣಕಗಳಲ್ಲ. ಸೊ ಇದರ ಅರ್ಥ ಏನು? ಯಾಕೆ ಇವುಗಳು ಗುಣಕಗಳಲ್ಲ? ಯಾಕಂದ್ರೆ ಇದನ್ನ 4ರಿಂದ ಭಾಗಿಸಿದಾಗ ಶೇಷ ಇಲ್ಲಿ 2 ಉಳಿತಾ ಇದೆ. ಈಗ 6 ಅಂದ್ರೆ 4 + 2 ಅಂತ ಬರೀಬಹುದು. ಅಥವಾ 10 ಅಂತ ಇದ್ರೆ 4 × 2 8 + 2. ಸೊ ಪ್ರತಿಯೊಂದಕ್ಕೂ ಕೂಡ +2 ಮಾಡಿದಾಗ, 4ರಿಂದ ಗುಣಿಸಿ +2 ಮಾಡಿದಾಗ ನಮ್ಗೆ 4ರ ಗುಣಕವಲ್ಲದ ಸಂಖ್ಯೆಗಳು ಸಿಗ್ತದೆ. ಸೊ ಇದು ಜನರಲ್ ಫಾರ್ಮ್. 4ರ ಗುಣಕವಲ್ಲದ ಸಂಖ್ಯೆಗೆ, ಇದು 4ರ ಗುಣಕದ ಸಂಖ್ಯೆಗೆ ಇರುವಂತ ಜನರಲ್ ಫಾರ್ಮ್. ಈಗ ಇಲ್ಲಿ ಮೂರನೇ ಸನ್ನಿವೇಶದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಒಂದು ಸಮಸಂಖ್ಯೆಯನ್ನ 4ರ ಗುಣಕವಾಗಿ ತೆಗೆದುಕೊಳ್ತೇವೆ, ಹಾಗೆ ಇನ್ನೊಂದು ಸಮಸಂಖ್ಯೆಯನ್ನ 4ರ ಗುಣಕವಲ್ಲವಾಗಿ ತೆಗೆದುಕೊಳ್ತೇವೆ. ಈಗ ಉದಾಹರಣೆಗೆ ನೀವು 6ಅನ್ನು ತೆಗೆದುಕೊಂಡ್ರೆ 6 ಎನ್ನುವಂಥದ್ದು 4ರ ಗುಣಕವಲ್ಲ. ಹಾಗೆ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ, ಈಗ 8ಅನ್ನು ತೆಗೆದುಕೊಂಡ್ರೆ 8 ಎನ್ನುವಂಥದ್ದು 4ರ ಗುಣಕವಾಗಿದೆ. ಈ ಎರಡೂ ಸಂಖ್ಯೆಗಳನ್ನ ನೀವು ಈಗ ಕೂಡಿಸಿದಾಗ ನಿಮ್ಗೆ ಏನು ಉತ್ತರ ಬರ್ತಾ ಇದೆ? ಈಗ 6 + 8 ಅಂತ ಮಾಡಿದ್ರೆ ಇಲ್ಲಿ ಬರುವಂತ ಉತ್ತರ ಏನಾಗಿರ್ತದೆ? 6 + 8 ಮಾಡಿದಾಗ ಉತ್ತರವು 14 ಅಂತ ಬರ್ತಾ ಇದೆ. ಸೊ ಇದು ಕೂಡ 4ರ ಗುಣಕವಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಯಾವುದೇ ಎರಡು ಸಮಸಂಖ್ಯೆಗಳನ್ನು ತೆಗೆದುಕೊಳ್ಳಿ, ಅದರಲ್ಲಿ ಒಂದು ಸಮಸಂಖ್ಯೆ ಏನಾಗಿರ್ಬೇಕು? 4ರ ಗುಣಕವಾಗಿರ್ಬೇಕು. ಈಗ 12 4ರ ಗುಣಕವಾಗಿದೆ. ಇನ್ನೊಂದು ಸಮಸಂಖ್ಯೆ ಏನಾಗಿರ್ಬೇಕು? ಅದು 4ರ ಗುಣಕವಾಗಿರಬಾರ್ದು. ಈಗ 10ಅನ್ನು ತೆಗೆದುಕೊಳ್ತೇನೆ, ಇದೆರಡನ್ನ ಕೂಡಿಸಿದಾಗ ನಮ್ಗೆ 22 ಅಂತ ಬರ್ತಾ ಇದೆ. ಇದು ಕೂಡ 4ರ ಗುಣಕವಾಗಿರುವುದಿಲ್ಲ. ಸೊ ಅದನ್ನೇ ಈ ಮೂರನೇ ಸನ್ನಿವೇಶದಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಗಮನಿಸಬಹುದು, ಈ ಮೂರನೇ ಸನ್ನಿವೇಶದಲ್ಲಿ ಇಲ್ಲಿ 8 ಸಂಖ್ಯೆಯನ್ನು ತೆಗೆದುಕೊಂಡಿದ್ದಾರೆ, 8 ವೃತ್ತಗಳಿವೆ. ಹಾಗೆ ಇಲ್ಲಿ 4 + 8 10ಅನ್ನು ತೆಗೆದುಕೊಂಡಿದ್ದಾರೆ. ಸೊ 8 ಎನ್ನುವಂಥದ್ದು 4ರ ಗುಣಕವಾಗಿದೆ, 10 ಎನ್ನುವಂಥದ್ದು 4ರ ಗುಣಕವಲ್ಲ. ಇದೆರಡನ್ನ ಕೂಡಿಸಿದಾಗ ನಮ್ಗೆ ಇಲ್ಲಿ ಎಷ್ಟು ಸಿಗ್ತಾ ಇದೆ? 1 2 3 4 5 6 7 8 9 10 11 12 13 14 15 16 17 18 ಅಂತ ಸಿಗ್ತಾ ಇದೆ. ಈ 18
ಅಂತ ಏನು ಸಿಗ್ತಾ ಇದೆ ಇದು ಕೂಡ ಏನು 4ರ ಗುಣಕವಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಮೂರನೇ ಸನ್ನಿವೇಶ. ಮೂರನೇ ಸನ್ನಿವೇಶದಲ್ಲಿ ನಾವು ಒಂದು ಸಮಸಂಖ್ಯೆಯನ್ನ 4ರ ಗುಣಕವಾಗಿ ತೆಗೆದುಕೊಳ್ತೇವೆ, ಹಾಗೆ ಇನ್ನೊಂದು ಸಮಸಂಖ್ಯೆಯನ್ನ 4ರ ಗುಣಕವಲ್ಲದ ಸಂಖ್ಯೆಯಾಗಿ ತೆಗೆದುಕೊಳ್ತೇವೆ. ಆ ರೀತಿಯಲ್ಲಿ ತೆಗೆದುಕೊಂಡು ನಾವು ಅದನ್ನ ಕೂಡಿಸಿದಾಗ ನಮಗೆ ಸಿಗುವಂತ ಉತ್ತರ ಏನಿದೆ ಅದು ಒಂದು ಸಮಸಂಖ್ಯೆ ಆಗಿರ್ತದೆ, ಆದ್ರೆ ಅದು 4ರ ಗುಣಕವಾಗಿರುವುದಿಲ್ಲ. ಇಲ್ಲಿ ಉದಾಹರಣೆಗಳನ್ನ ಕೇಳಿದ್ದಾರೆ. ಈ ರೀತಿಯಲ್ಲಿ ನೀವು ಯಾವುದೇ ಉದಾಹರಣೆಯನ್ನ ಕೊಡಬಹುದು. ಈಗ ಉದಾಹರಣೆಗೆ 4ರ ಗುಣಕ 24 ಎನ್ನುವಂಥದ್ದು 4ರ ಗುಣಕವಾಗಿದೆ. ಅದಕ್ಕೆ 20ಅನ್ನ ಕೂಡಿಸಿದಾಗ ಇದು 4ರ ಗುಣಕವಲ್ಲ. ನಿಮ್ಗೆ ಏನ್ ಸಿಗ್ತಾ ಇದೆ ಇಲ್ಲಿ ಉತ್ತರ 20 4ರ ಗುಣಕವಾಗಿದೆ. ಸೊ ಈಗ 24ಕ್ಕೆ ಇಲ್ಲಿ ಇರುವಂತಹ ಸಂಖ್ಯೆ 6ಅನ್ನ ಕೂಡಿಸಿದಾಗ ನಮಗೆ ಸಿಗುವಂತ ಉತ್ತರ ಏನು 30 ಸಿಗ್ತಾ ಇದೆ. ಇದು 4ರ ಗುಣಕವಲ್ಲ. ಹಾಗೆ ನೀವು 20 ಎನ್ನುವಂಥದ್ದು 4ರ ಗುಣಕವಾಗಿದೆ. ಇದಕ್ಕೆ ಬೇರೆ ಸಂಖ್ಯೆಯನ್ನ ಕೂಡಿಸಿ 10ಅನ್ನ ಕೂಡಿಸಿದಾಗ ಸಿಗುವಂತ ಉತ್ತರ 30 ಆಗಿದೆ. ಅಥವಾ 14ಅನ್ನು ತೆಗೆದುಕೊಳ್ಳಿ, ಇದು 4ರ ಗುಣಕವಲ್ಲ. ಇನ್ನೊಂದು 4ರ ಗುಣಕವಾಗಿರುವಂತಹ ಸಂಖ್ಯೆಯನ್ನ ತೆಗೆದುಕೊಳ್ಳಿ, ಯಾವುದೇ ಆಗಿರ್ಬೋದು. ಈಗ 12ಅನ್ನು ತೆಗೆದುಕೊಂಡ್ರೆ ಇದು ನಿಮ್ಗೆ ಏನನ್ನು ಕೊಡ್ತದೆ 26ಅನ್ನು ಕೊಡ್ತದೆ. ಇದು 4ರ ಗುಣಕವಲ್ಲ. ಸೊ ಈ ರೀತಿಯಲ್ಲಿ ನೀವು ನಿಮ್ಮದೇ ಆದಂತಹ ಉದಾಹರಣೆಗಳನ್ನ ಕೊಡ್ಬೋದು, ಯಾವುದೇ ರೀತಿಯಲ್ಲಿ ಉದಾಹರಣೆಗಳನ್ನ ಕೊಡ್ಬೋದು. ಸೊ ಇಲ್ಲಿ ನೀವು 3 ಸನ್ನಿವೇಶಗಳನ್ನ ಕಲ್ತಿದ್ದೀರಾ. ಯಾವುದೆಲ್ಲ 3 ಸನ್ನಿವೇಶಗಳು? ಒಂದು ಏನಂದ್ರೆ ನಾವು 4ರ ಗುಣಕಗಳಾಗಿರುವಂತ ಸಂಖ್ಯೆಗಳನ್ನ ತೆಗೆದುಕೊಂಡು ಅವುಗಳನ್ನ ಕೂಡಿಸಿದಾಗ ನಮ್ಗೆ ಸಿಗುವಂತ ಉತ್ತರ ಏನಾಗಿರ್ತದೆ ಅದು ಕೂಡ 4ರ ಗುಣಕವಾಗಿರ್ತದೆ. ಇದು ಮೊದಲನೇ ಸನ್ನಿವೇಶ. ಈಗ 8 4ರ ಗುಣಕ, 12 4ರ ಗುಣಕ, ಇದೆರಡನ್ನ ಕೂಡಿಸಿದಾಗ 20 ಸಿಗ್ತಾ ಇದೆ. 20 ಕೂಡ 4ರ ಗುಣಕವಾಗಿದೆ. ಇದು ಮೊದಲನೇ ಸನ್ನಿವೇಶ. ಎರಡನೇ ಸನ್ನಿವೇಶದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ 4ರ ಗುಣಕವಲ್ಲದ ಸಂಖ್ಯೆಗಳನ್ನು ತೆಗೆದುಕೊಳ್ತೇವೆ. ಈಗ 6 ಮತ್ತೆ 10ಅನ್ನ ತೆಗೆದುಕೊಂಡ್ರೆ ಅದೆರಡನ್ನ ಕೂಡಿಸಿದಾಗ 16 ಬರ್ತಾ ಇದೆ. ಸೊ ಇಲ್ಲಿ ಇದು 4ರ ಗುಣಕವಲ್ಲ, ಇದು 4ರ ಗುಣಕವಲ್ಲ. ಬಟ್ ಇದೆರಡನ್ನ ಕೂಡಿಸಿದಾಗ ನಮ್ಗೆ ಸಿಗುವಂತ ಸಂಖ್ಯೆ ಏನಾಗಿದೆ ಇದು 4ರ ಗುಣಕವಾಗಿದೆ. ಇದು ಎರಡನೇ ಸನ್ನಿವೇಶ. ನಂತರ ಬರುವಂತ ಮೂರನೇ ಸನ್ನಿವೇಶ. ಮೂರನೇ ಸನ್ನಿವೇಶದಲ್ಲಿ ಏನಾಗ್ತದೆ, ನಾವು ಒಂದು ಸಂಖ್ಯೆಯನ್ನ 4ರ ಗುಣಕವಾಗಿ ತೆಗೆದುಕೊಳ್ತೇವೆ. ಅಂದ್ರೆ ಈಗ 4ಅನ್ನು ತೆಗೆದುಕೊಂಡ್ರೆ ಇನ್ನೊಂದು ಸಂಖ್ಯೆಯನ್ನ ನಾವು 4ರ ಗುಣಕವಲ್ಲದಿರುವಂತಹ ಸಂಖ್ಯೆಯಾಗಿ ತೆಗೆದುಕೊಳ್ತೇವೆ. ಈಗ ಉದಾಹರಣೆಗೆ 14ಅನ್ನು ತೆಗೆದುಕೊಂಡ್ರೆ ಹಾಗೆ ಇದೆರಡನ್ನ ಕೂಡಿಸಿದಾಗ ನಿಮ್ಗೆ 18 ಅಂತ ಬರ್ತಾ ಇದೆ. ಸೊ ಒಂದು 4ರ ಗುಣಕವಾಗಿದೆ, ಇನ್ನೊಂದು 4ರ ಗುಣಕವಲ್ಲ. ಇದೆರಡನ್ನ ಕೂಡಿಸಿದಾಗ 18 ಅಂತ ಬರ್ತಾ ಇದೆ. ಈ 18 4ರ ಗುಣಕವಾಗಿ ಇರುವುದಿಲ್ಲ. ಈ ರೀತಿಯಲ್ಲಿ 3 ಸನ್ನಿವೇಶಗಳನ್ನ ನೀವು ಇಲ್ಲಿ ನೋಡಬಹುದು. ಹಾಗೆ ಇದಕ್ಕೆ ಜನರಲ್ ಫಾರ್ಮ್ ಅಂದ್ರೆ ಹೇಗೆ ಬರೀಬಹುದು? ಈಗ ಇದನ್ನ ನಾವು 4a ಅಂತ ಬರೀಬಹುದು, ಅಥವಾ 4x ಅಂತ ಬರೀಬಹುದು, ಅಥವಾ 4p ಅಂತ ಬರೀಬಹುದು ಈ 4ರ ಗುಣಕವನ್ನ. ಈಗ 4ರ ಗುಣಕವಲ್ಲದ ಸಂಖ್ಯೆಗಳನ್ನ ಹೇಗೆ ಬರೀಬಹುದು? 4p ಅಥವಾ 4q ಪ್ಲಸ್ 2 ಅಂತ ಬರೀಬಹುದು. ಈಗ 6 ಎನ್ನುವಂಥದ್ದು 4ರ ಗುಣಕವಲ್ಲ. 4 ಪ್ಲಸ್ 2 ಅಂತ ಮಾಡಿದ್ರೆ 6 ಸಿಗ್ತಾ ಇದೆ. ಹಾಗೆ 10 ಎನ್ನುವಂಥದ್ದು 4ರ ಗುಣಕವಲ್ಲ, ಯಾಕೆಂದ್ರೆ 8 ಪ್ಲಸ್ 2 ಅಂತ ಮಾಡಿದಾಗ ಇಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ 10 ಸಿಗ್ತಾ ಇದೆ. ಹಾಗಾಗಿ ಇದನ್ನ ನಾವು 4ರ ಗುಣಕವಲ್ಲದ ಸಂಖ್ಯೆಗಳನ್ನ 4q ಪ್ಲಸ್ 2 ಅಂತ ಬರೀಬಹುದು. ನಂತರ ಒಂದು 4ರ ಗುಣಕವಿರುವಂತಹ ಸಂಖ್ಯೆ, ಇನ್ನೊಂದು 4ರ ಗುಣಕವಲ್ಲದ ಸಂಖ್ಯೆ, ಇದೆರಡನ್ನ ನಾವು ಕೂಡಿಸಿದಾಗ ನಮ್ಗೆ ಇಲ್ಲಿ ಏನು ಉತ್ತರ ಸಿಗ್ತಾ ಇದೆ ಈ ರೀತಿಯಲ್ಲಿ ಬರೀಬಹುದು. ನೀವಿಲ್ಲಿ ಕಾಣಬಹುದು ಮೂರನೇ ಕೇಸ್. ಅಂದ್ರೆ ಒಂದು 4ರ ಗುಣಕವಾಗಿದೆ, ಇನ್ನೊಂದು 4ರ ಗುಣಕವಲ್ಲದ ಸಂಖ್ಯೆ, ಅದೆರಡನ್ನ ಕೂಡಿಸಿದಾಗ ನಮ್ಗೆ 4 × p + q + 2 ಫಾರ್ಮ್ ಅಲ್ಲಿ ಇದನ್ನ ನಾವು ರೆಪ್ರೆಸೆಂಟ್ ಮಾಡಬಹುದು. ಹಾಗೆ ಇದನ್ನ ಕೂಡಿಸಿದಾಗ ನಮ್ಗೆ ಸಿಗುವಂತ ಸಂಖ್ಯೆ ಏನಾಗಿರ್ತದೆ ಅದು 4ರ ಗುಣಕವಾಗಿ ಇರುವುದಿಲ್ಲ.